ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿನಲ್ಲಿ ಹೂವಾದ ಹುಡುಗಿ ಎನ್ನುವ ಸುಂದರವಾದಂತಹ ಜನಪದ ಕತೆ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ. ನಾನೀಗಾಗಲೇ ನಿಮಗೆ ಕಳೆದ ತರಗತಿನಲ್ಲಿ ಈ ಸುಂದರವಾದಂತಹ ಕಥೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಲೇಖಕರಾದಂತಹ A.K. ರಾಮಾನುಜನ್ ಇವರ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಹಾಗೆಯೇ ಈ ಒಂದು ಪಾಠದ ಆಶಯ ಏನು, ಹಾಗೆಯೇ ಜನಪದ ಸಾಹಿತ್ಯ ಅಂದರೆ ಏನು ಅಂಥೇಳಿ ಹೇಳಿದೆ. ಹಾಗೆಯೇ ಬಡತನದ ಕುಟುಂಬದಲ್ಲಿ ಜನಿಸಿದಂತಹ ಇಬ್ಬರು ಹೆಣ್ಣು ಮಕ್ಕಳು ತನ್ನ ತಾಯಿಗೆ ನೆರವಾಗಬೇಕು ಅಂತ ಹೇಳಿ ಹೂವಿನ ಗಿಡ ಆಗ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ ಹೂವನ್ನೆಲ್ಲ ತೆಗೆದುಕೊಂಡು ಹೋಗಿ ಅರಮನೆಗೆ ಮಾರಿ ಹಣವನ್ನು ಸಂಪಾದನೆ ಮಾಡೋದನ್ನು ನೋಡಿದ್ವಿ ಅಲ್ವಾ. ಹಾಗೆಯೇ ಈ ಹೂವುಗಳು ಎಲ್ಲಿಂದ ಅರಮನೆಗೆ ಬರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ದೊರೆಯ ಮಗ ಆ ಹುಡುಗಿಯನ್ನೇ ಹಿಂಬಾಲಿಸ್ಕೊಂಡು ಬರ್ತಾನೆ. ಅವರ ಮನೆಯ ಹತ್ತಿರ ಯಾವುದೇ ಹೂವಿನ ಗಿಡಗಳು ಇಲ್ಲದೆ ಇರೋದನ್ನು ನೋಡಿ ಆ ದೊರೆಯ ಮಗನಿಗೆ ಈ ಹುಡುಗಿಯರ ಮೇಲೆ ಅನುಮಾನ ಬರುತ್ತೆ ಅಲ್ವಾ. ಮುಂದೆ ಹಾಗಿದ್ರೆ ಏನಾಯಿತು, ಕತೆ ಯಾವ್ಯಾವ ರೀತಿಯ ತಿರುವನ್ನು ಪಡೆಯುತ್ತೆ ಅನ್ನೋದನ್ನು ಇವತ್ತಿನ ತರಗತಿನಲ್ಲಿ ನೋಡೋಣ. ಗದ್ಯ 5, ಹೂವಾದ ಹುಡುಗಿ. ನೋಡಿ, ಈಗಾಗಲೇ ಹಿಂದಿನ ತರಗತಿನಲ್ಲಿ ಹೇಳ್ದಂಗೆ ದೊರೆಯ ಮಗನಿಗೆ ಅನುಮಾನ ಬಂದಿದೆ ಆ ಹುಡುಗಿಯ ಮೇಲೆ. ಅವರ ಮನೆ ಸುತ್ತಮುತ್ತ ಹೂವಿನ ಗಿಡ ಇಲ್ಲ, ಆದರೂ ಕೂಡ ಇವರು ಹೂವನ್ನು ಹೇಗೆ ತರ್ತಾರೆ, ಇದನ್ನು ಕಂಡು ಹಿಡಿಬೇಕು ಅಂತ ಹೇಳಿ ಆ ಹುಡುಗಿಯರು ವಾಸವಾಗಿದ್ದಂತಹ ಆ ಮನೆಯ ಮುಂದೆ ಇದ್ದಂತಹ ಮರದಲ್ಲಿ ಆತ ಅವಿತ್ಕೋತಾನೆ. ನಂತರ ಏನಾಯಿತು ಅನ್ನೋದನ್ನು ಇವತ್ತಿನ ತರಗತಿನಲ್ಲಿ ನೋಡೋಣ. ಅಂದು ಸಹ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿದರು. ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು. ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು. ನೋಡಿ ಪಾಪ, ಈ ಹುಡುಗಿಯರಿಗೆ ಅಲ್ಲಿ ದೊರೆ ಮಗ ಬಚ್ಚಿಟ್ಕೊಂಡು ಇವರು ನೋಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಿಲ್ಲ. ಅವತ್ತೂ ಸಹ ಹುಡುಗಿಯರು ಎಂದಿನಂತೆ ಆ ಒಂದು ಜಾಗವನ್ನೆಲ್ಲ ಮಡಿ ಮಾಡಿದ್ರು, ಶುಭ್ರ ಮಾಡಿದ್ರು. ತಂಗಿ ಯಥಾ ಪ್ರಕಾರ ಹೂವಿನ ಗಿಡ ಆದ್ಲು. ಅಕ್ಕ ಎಚ್ಚರಿಕೆಯಿಂದ ಹೂವನ್ನೆಲ್ಲ ಬಿಡಿಸ್ಕೊಂಡ್ಳು. ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು. ಇದೆಲ್ಲವನ್ನ ಮರದ ಮೇಲಿದ್ದ ದೊರೆಯ ಮಗ ನೋಡಿಕೊಂಡ. ಹೂವನ್ನು ಬಿಡಿಸ್ಕೊಂಡಾದ್ಮೇಲೆ ಮತ್ತೊಂದು ತಂಬಿಗೆ ನೀರನ್ನು ಅಕ್ಕ ಹಾಕಿದ್ಲು. ತಂಗಿ ಪುನಃ ಮನುಷ್ಯಳ ರೂಪವನ್ನು ತಾಳಿದ್ಲು. ಇದನ್ನೆಲ್ಲ ಯಾರು ನೋಡಿದ್ರು? ಮರದ ಹತ್ರ ಅವತ್ಕೊಂಡಿದ್ದಂತಹ ದೊರೆಯ ಮಗ ಇದನ್ನೆಲ್ಲ ನೋಡಿಕೊಂಡ. ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಕ್ಕಾಡೆ ಮಲಗಿಕೊಂಡ. ತಂದೆ ತಾಯಿ ಬಂದು ಕೇಳಿದರೂ ಏನೂ ಹೇಳಲಿಲ್ಲ. ಆಗ ಮಂತ್ರಿಯ ಮಗ ಬಂದು ಕೇಳಲಾಗಿ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವೆಲ್ಲ ಹೇಳಿದ. ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನ ಕರೆಸಿ ಮದುವೆಗೆ ಸಕಲ ಸಿದ್ಧತೆ ಮಾಡಿದನು. ನೋಡಿ, ದೊರೆಯ ಮಗ ಹೂವಿನ ಗಿಡ ಆಗೋದನ್ನು ನೋಡ್ಬಿಟ್ಟು ವಾಪಸ್ ಅರಮನೆಗೆ ಬಂದವನೇ ಬೇಜಾರಾಗ್ಬಿಟ್ಟು ಹಾಸಿಗೆಯ ಮೇಲೆ ಮಕ್ಕಾಡೆ ಮಲ್ಕೊಂಡ್ಬಿಟ್ನಂತೆ. ತಂದೆ ತಾಯಿ ಎಲ್ಲರೂ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ, ಏನಕ್ಕೆ ನೀನು ಸಪ್ಪಗಿದೆಯಾ, ಬೇಜಾರಾಗಿದೆಯಾ, ಏನು ಕಾರಣ ಅಂತ ಕೇಳಿದ್ರು ಕೂಡ ಆತ ಹೇಳ್ತಾ ಇಲ್ಲ. ಕೊನೆಗೆ ಮಂತ್ರಿಯ ಮಗ ಬಂದು ಏನಕ್ಕೆ ಈ ಥರ ಸಪ್ಪಗಿದ್ದೀರಾ, ಏನಾಯಿತು, ಏನಕ್ಕೆ ಬೇಜಾರಾಗಿದ್ದೀರಾ ಅಂತ ಹೇಳಿದಾಗ, ನಾನು ಈ ರೀತಿ ಒಂದು ಹುಡುಗಿಯನ್ನು ನೋಡಿದ್ದೀನಿ, ಆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ದ. ಈ ವಿಚಾರ ದೊರೆಗೆ ಗೊತ್ತಾಯಿತು. ದೊರೆ ಆಗ ಆ ಮುದುಕಿಯನ್ನು ಕರೆಸಿ, ಆ ಹುಡುಗಿ ಇದ್ಲಲ್ವ, ಹೂವಾಗ್ತಕ್ಕಂಥ ಹುಡುಗಿ, ಹೂವಿನ ಗಿಡ ಆಗ್ತಕ್ಕಂಥ ಹುಡುಗಿ, ಆ ಹುಡುಗಿಯ ಜೊತೆ ಈ ದೊರೆಯ ಮಗನ ಮದುವೆಯನ್ನು ಮಾಡಿಸೋದಕ್ಕೆ ಅಂಥೇಳಿ ಸಕಲ ಸಿದ್ಧತೆಗಳನ್ನು ಮಾಡಿದನು. ಒಳ್ಳೆಯ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆಯಾಗುತ್ತದೆ. ಅರಮನೆಯಲ್ಲಿ ಅವರಿಬ್ಬರನ್ನು ಏಕಾಂತದಲ್ಲಿ ಬಿಟ್ಟರು. ಒಂದು ಒಳ್ಳೆಯ ಮುಹೂರ್ತದಲ್ಲಿ ದೊರೆಯ ಮಗನಿಗೂ ಹಾಗೆ ಹೂವಿನ ಗಿಡ ಆಗ್ತಾ ಇದ್ಲಲ್ವ ಹುಡುಗಿ, ಅವರಿಬ್ಬರಿಗೂ ಮದುವೆ ಆಗುತ್ತೆ. ಇಲ್ಲಿ ಆ ಹುಡುಗಿ ಹೂವಿನ ಗಿಡ ಆಗ್ತಾಳೆ ಅಂತಕ್ಕಂಥದ್ದು ಇಲ್ಲಿ ದೊರೆಯ ಮಗನಿಗಷ್ಟೇ ಗೊತ್ತು. ದೊರೆಗಾಗಲಿ, ಅವ್ರ ತಂಗಿಗಾಗಲಿ, ಅವ್ರ ಅಮ್ಮನಿಗಾಗಲಿ ಈಗ ಗೊತ್ತಿರೋದಿಲ್ಲ. ಮದುವೆ ಆಗುತ್ತೆ. ಮದುವೆ ಆದ ನಂತರ ಇಬ್ಬರನ್ನ ಅರಮನೆಯಲ್ಲಿ ಏಕಾಂತದಲ್ಲಿ ಬಿಡ್ತಾರೆ. ನಂತರ ಏನಾಯಿತು? ಇವನಿಷ್ಟಕ್ಕೆ ಇವನಿದ್ದಾನೆ, ಅವಳಿಷ್ಟಕ್ಕೆ ಅವಳಿದ್ದಾಳೆ. ಅವರೇ ಮಾತನಾಡಲಿ ಅಂತ ಅವಳು, ಅವಳೇ ಮಾತನಾಡಲಿ ಅಂತ ಅವನು. ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದರು. ಇಬ್ಬರನ್ನ ಏಕಾಂತದಲ್ಲಿ ಬಿಟ್ಟರು ಕೂಡ ಇಬ್ಬರು ಪರಸ್ಪರ ಮಾತನಾಡ್ತಾ ಇಲ್ಲ. ಅವರಾಗೆ ಮಾತಾಡಿಸ್ಲಿ ಅಂತ ಇವಳೇ ಮಾತಾಡಿಸ್ಲಿ ಅಂತ ಅವರು, ಹೀಗೆ ಒಬ್ರಿಗೊಬ್ರು ಮನಸ್ಸಿನಲ್ಲೇ ಅಂದ್ಕೊಂಡು ಗುಮ್ಮಾಗಿ ಅಂದರೆ ಸುಮ್ಮನೆ ನಿಶ್ಶಬ್ದವಾಗಿ ಕೂತಿದ್ದಾರೆ. ಆಗ ಹುಡುಗಿನೇ ಏನು ಅನ್ಕೊತಾ ಇದ್ದಾಳೆ ನೋಡಿ, ಏನು
ಅವರು ಮಾತಾಡಿಸಲೇ ಇಲ್ಲವಲ್ಲ, ಮತ್ತೇಕೆ ಮದುವೆಯಾದರು ಅಂತ ಯೋಚನೆ ಮಾಡಿದಳು. ಏನಿದು, ನನ್ನನ್ನು ಮಾತಾಡಿಸ್ತಾನೆ ಇಲ್ಲ, ನಾನು ಅವ್ರಿಗೆ ಇಷ್ಟ ಇದೀನೋ ಇಲ್ವೋ, ಇಷ್ಟಪಟ್ಟು ಮದುವೆ ಆಗಿದ್ರೆ ಮಾತಾಡಿಸ್ಬೇಕಿತ್ತಲ್ವಾ, ಏನಕ್ಕೆ ನನ್ನನ್ನು ಮಾತಾಡಿಸ್ತಾ ಇಲ್ಲ ಅಂಥೇಳಿ ಆ ಹುಡುಗಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾಳೆ. ಯೋಚನೆ ಮಾಡಿ ಅಂತೂ ಧೈರ್ಯ ಮಾಡಿ ದೊರೆಯ ಮಗನಿಗೇನೆ ಪ್ರಶ್ನೆ ಕೇಳ್ತಾ ಇದ್ದಾಳೆ. ನೋಡಿ ಏನಂತ ಕೇಳ್ತಾ ಇದ್ದಾಳೆ, ಈ ಸಂಪತ್ತಿಗೇಕೆ ನನ್ನ ಮದುವೆಯಾದಿರಿ ಅಂತ ಕೇಳಿದಳು. ನೀವು ನನ್ನನ್ನು ಮಾತಾಡಿಸ್ತಾ ಇಲ್ಲ, ನನ್ನ ಕಡೆ ನೋಡ್ತಾ ಇಲ್ಲ, ಇಂಥ ಸುಖಕ್ಕೋಸ್ಕರ ನೀವೇನಕ್ಕೆ ಮದುವೆ ಆದ್ರಿ ನನ್ನ ಅಂತ ಕೇಳ್ತಾ ಇದ್ದಾಳೆ. ಆಗ ದೊರೆ ಮಗ ಏನು ಹೇಳ್ತಾನೆ ನೋಡಿ, ನಾನು ಹೇಳಿದ ಹಾಗೆ ಕೇಳಿದ್ರೆ ಮಾತಾಡ್ತೀನಿ, ಇಲ್ಲದೆ ಇದ್ರ ಇಲ್ಲ ಎಂದು ಒರಟಾಗಿ ಹೇಳಿದ. ದೊರೆ ಮಗ ಹುಡುಗಿಗೆ ಏನಂತ ಹೇಳ್ತಿದ್ದಾನೆ, ನಾನು ಹೇಳಿದ ಮಾತು ಕೇಳೋದಿದ್ರೆ ಮಾತ್ರ ನಾನು ನಿನ್ನನ್ನು ಮಾತಾಡಿಸ್ತೀನಿ, ಇಲ್ಲ ಅಂತಂದರೆ ನನ್ನನ್ನು ಮಾತಾಡ್ಸಲ್ಲ ಅಂತ ಹೇಳ್ದ. ಪತಿ ಮಾತು ಕೇಳದೆ ಉಂಟೆ, ಅದೇನು ಹೇಳಿ ಅಂದಳು. ಗಂಡನ ಮಾತು ಕೇಳದೆ ಇರೋದಕ್ಕಾಗುತ್ತಾ? ಇಲ್ಲ, ನಾನು ಖಂಡಿತ ಕೇಳ್ತೀನಿ, ಏನದು ಹೇಳಿ ಅಂತ ಹೇಳಿ ಹುಡುಗಿ ಒತ್ತಾಯ ಮಾಡ್ತಾ ಇದ್ದಾಳೆ. ಆಗ ನೋಡಿ ದೊರೆಯ ಮಗ ಏನು ಕೇಳ್ತಾ ಇದ್ದಾನೆ ಹುಡುಗಿಗೆ, ಮತ್ತೆ ನೀನು ಹೂವಿನ ಗಿಡ ಆಗ್ತೀಯಲ್ಲ, ಆಗು, ಹೂವ ಹಾಸಿಕೊಂಡು ಹೊದ್ದುಕೊಂಡು ಮಲಗಬೇಕು ಅಂದ. ನೋಡಿ ಏನು ಹೇಳ್ತಿದ್ದಾನೆ, ನೀನು ಹೂವಿನ ಗಿಡ ಆಗ್ತೀಯಲ್ವಾ, ಆಗು, ನನಗೇನು ಆಸೆ ಇದೆ ಅಂದರೆ ಹೂವನ್ನ ಹಾಸ್ಕೊಂಡು ಹೂವನ್ನ ಹೊತ್ಕೊಂಡು ಮಲಗಬೇಕು ಅಂತ ಆಸೆ ಇದೆ, ನೀನು ಹೂವಿನ ಗಿಡ ಆಗು ಅಂತ ಹುಡುಗಿಗೆ ಹೇಳ್ದ. ಆಗ ಹುಡುಗಿ, ಸ್ವಾಮಿ ನಾನು ದೇವರಲ್ಲ, ದೆವ್ವ ಅಲ್ಲ, ಎಲ್ಲರ ಹಾಗೆ ನಾನು ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ಎಂದಳು ಧೈರ್ಯದಿಂದ. ನೋಡಿ ಹುಡುಗಿ ಏನು ಗೊತ್ತೇ ಇಲ್ಲ ಅನ್ನೋ ಥರ, ಸ್ವಾಮಿ ನಾನು ದೇವರಲ್ಲ, ದೆವ್ವ ಅಲ್ಲ, ದೆವ್ವದ ಕೈನಲ್ಲಿ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಅಲ್ವಾ, ನನ್ನ ದೇವರು ಅಲ್ಲ, ದೆವ್ವನೂ ಅಲ್ಲ, ಅಂಥದ್ರಲ್ಲಿ ಇದ್ದಕ್ಕಿದ್ದಂಗೆ ನನ್ನನ್ನು ಹೂವಿನ ಗಿಡ ಆಗು ಅಂತಂದರೆ ಅದು ಹೇಗೆ ಸಾಧ್ಯ? ಇಲ್ಲ ಸ್ವಾಮಿ, ನಾನು ನಿಮ್ಮ ಥರನೇ ನರಮನುಷ್ಯರು ಎಲ್ಲಾದರೂ ಹೂವಿನ ಗಿಡ ಆಗೋದುಂಟೆ ಅಂತ ಹೇಳಿ ತುಂಬ ಒಂಥರ ಇನ್ನೋಸೆಂಟ್ ಆಗಿ ದೈನ್ಯದಿಂದ ಕೇಳ್ತಾ ಇದ್ದಾಳೆ. ಆಗ ನೋಡಿ ದೊರೆ ಮಗ ಏನು ಹೇಳ್ತಾನೆ, ಈ ಕಳ್ಳಾಟವೆಲ್ಲ ಬೇಡ, ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ಕಣ್ಣಾರೆ ನಾನು ನೋಡಿದೆ. ಸಿಟ್ಟು ಬಂದ್ಬಿಡ್ತಾ ಅವನಿಗೆ, ನೋಡು ಈ ಥರ ಕಳ್ಳಾಟ ಎಲ್ಲ ನೀನು ಮಾಡಬೇಡ, ಅವತ್ತು ನೀನು ಹೂವಿನ ಗಿಡ ಆಗೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ದ. ನನ್ನ ಮುಂದೆ ನೀನು ಹೂವಿನ ಗಿಡ ಆಗದಿದ್ದ ಮೇಲೆ ಇನ್ನಾರ ಮುಂದೆ ಆಗ್ತೀಯಾ ಅಂತ ಸಿಟ್ಟಾದ. ಗಂಡನ ಮುಂದೆನೇ ಗಂಡ ಹೇಳಿದ ಕೆಲಸ ಮಾಡಿಲ್ಲ ಅಂತಂದರೆ, ಹೂವಿನ ಗಿಡ ಆಗಿಲ್ಲ ಅಂತಂದರೆ ಇನ್ನು ಯಾರ ಮುಂದೆ ನೀನು ಹೂವಿನ ಗಿಡ ಆಗ್ತೀಯಾ ಅಂತ ಹೇಳಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟ. ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡು, ಸ್ವಾಮಿ ಸಿಟ್ಟಾಗಬೇಡಿ, 2 ತಂಬಿಗೆ ನೀರನ್ನು ತರಿಸಿ ಮಂತ್ರಿಸಿಕೊಟ್ಟು ನೀರನ್ನು ಹಾಕುವ ವಿಧಾನ ಹಾಗೂ ಹೂವನ್ನು ಬಿಡಿಸುವ ವಿಧಾನವನ್ನು ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ಗಂಡನ್ಗೆ ಯಾವಾಗ ಕೋಪ ಬಂದ್ಬಿಡುತ್ತೋ ಇವಳಿಗೂ ಕೂಡ ಬೇಜಾರಾಗಿ ತನ್ನ ಸೀರೆಯ ಸೆರಗಿನಿಂದ ಕಣ್ಣೀರನ್ನು ಒರೆಸ್ಕೊಂಡು ಏನಂತ ಹೇಳ್ತಿದ್ದಾಳೆ, ಸ್ವಾಮಿ ದಯವಿಟ್ಟು ಬೇಜಾರಾಗಬೇಡಿ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿಬಿಟ್ಟು 2 ತಂಬಿಗೆ ನೀರನ್ನು ತರೋದಕ್ಕೆ ಹೇಳ್ತಾಳೆ. ನಂತರ ಏನು ಮಾಡಿದ್ಲು ಅಂತ ಹೇಳಿದ್ರೆ ಆ ನೀರನ್ನು ಮಂತ್ರಿಸಿ ಕೊಡ್ತಾ ಇದ್ದಾಳೆ ಇಲ್ಲಿ ದೊರೆಯ ಮಗನಿಗೆ. ಹಾಗೆಯೇ ಆ ನೀರನ್ನು ಹೇಗೆ ಸುರಿಬೇಕು, ಹೂವನ್ನು ಹೇಗೆ ಕೀಳಬೇಕು ಅನ್ನೋ ಮುಂತಾದ ವಿಧಾನಗಳನ್ನೆಲ್ಲ ಆ ದೊರೆಯ ಮಗನಿಗೆ ಹೇಳಿ ಈಕೆ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೊಂಡ್ಳು. ದೊರೆಯ ಮಗ ನೀರನ್ನು ಸುರಿದ ಕೂಡಲೇ ಹೂವಿನ ಗಿಡವಾದಳು. ತಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದನು. ಮನುಷ್ಯಳಾದಳು. ಇಬ್ಬರು ಆನಂದದಿಂದ ಹೂವು ಹಾಸಿಕೊಂಡು ಹೊದ್ದುಕೊಂಡು ಮಲಗಿದರು. ಹುಡುಗಿ ಏನೇನು ಪ್ರೊಸೀಜರ್ ಹೇಳಿದ್ಲಲ್ವ ಅದನ್ನೆಲ್ಲ ದೊರೆಯ ಮಗ ಫಾಲೋ ಮಾಡ್ದ. ನಂತರ ಏನಾಯಿತು, ಆ ಹುಡುಗಿ ಸುಂದರವಾದಂಥ ಹೂವಿನ ಗಿಡ ಆದಲು. ಆ ದೊರೆಯ ಮಗ ಎಷ್ಟು ಬೇಕೋ ಅಷ್ಟು ಹೂವುಗಳನ್ನು ನಿಧಾನಕ್ಕೆ ಕಿತ್ಕೊಂಡ. ನಂತರ ಇನ್ನೊಂದು ತಂಬಿಗೆ ನೀರನ್ನು ಹಾಕಿದ. ಅವಳು ಮನುಷ್ಯಳಾದಲು. ಇಬ್ಬರು ಹೂವನ್ನು ಹಾಸ್ಕೊಂಡು ಹೊತ್ಕೊಂಡು ಆನಂದದಿಂದ ಮಲಗಿಕೊಂಡರು. ಹೀಗೆ ಕೆಲವು ದಿನ ಕಳೆಯಲು ಅರಮನೆಯ ಪಕ್ಕದಲ್ಲಿ ಬಾಡಿದ ಹೂವಿನ ರಾಶಿಯನ್ನು ನೋಡಿದ ಕಿರಿಯ ಮಗಳು, ಅತ್ತಿಗೆ ಮುಡಿದು ಬಿಸಾಕಿದ ಹೂವೇ ಒಂದು ರಾಶಿಯಾಗಿದೆ, ನನಗೆ ಕೊಟ್ಟಿಲ್ಲವೆಂದು ತಾಯಿಗೆ ದೂರು ಹೇಳಿದಳು. ಹೂ ಬೇಕಾದರೆ ಕೊಡಿಸಿಕೊಡ್ತೀನಿ, ಸುಮ್ಮನಿರಮ್ಮ ಎಂದು ತಾಯಿ ಸಮಾಧಾನ ಮಾಡಿದಳು. ನೋಡಿ, ಹೀಗೆ ಒಂದು ಸ್ವಲ್ಪ ದಿನ ರಾತ್ರಿ ಆದ ತಕ್ಷಣ ಹೂವನ್ನು ಹಾಸ್ಕೊಂಡು ಹೊತ್ಕೊಂಡು ಮಲ್ಕೋತಾ ಇದ್ರು. ಕೆಲವು ದಿನ ಇದೇ ಥರ ನಡೀತಾ ಇತ್ತು. ಆ ಒಂದು ಅರಮನೆಯ ಪಕ್ಕದಲ್ಲಿ ಒಂದು ಬಾಡಿರ್ತಕ್ಕಂಥ ಹೂವಿನ ರಾಶಿನೇ ಆಗ್ಬಿಟ್ಟಿತ್ತು.
ಗೊತ್ತಾಯ್ತಾ? ಇದನ್ನು ಆ ದೊರೆ ಮಗಳು ನೋಡಿದ್ಲು. ನೋಡಿಬಿಟ್ಟು ಅವ್ರ ಅಮ್ಮನಿಗೆ ಹೋಗ್ಬಿಟ್ಟು ದೂರನ್ನು ಹೇಳ್ತಾ ಇದ್ದಾಳೆ, ಅಮ್ಮ, ಅರಮನೆ ಪಕ್ಕದಲ್ಲಿ ಒಂದು ರಾಶಿ ಹೂವಿದೆ, ಎಷ್ಟೊಂದು ಹೂವಮ್ಮ, ಅತ್ತಿಗೆ ನನಗೆ ಹೂವನ್ನು ಮುಡ್ಕೊಳ್ಳೋದಕ್ಕೆ ಕೊಟ್ಟೇ ಇಲ್ಲ, ಎಲ್ಲವನ್ನ ಅವರೊಬ್ಬರೇ ಮುಟ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ತಾಯಿಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ. ಆಗ ತಾಯಿ ಸಮಾಧಾನ ಮಾಡ್ತಾ ಇದ್ದಾರೆ, ಬಿಡಮ್ಮ, ಹೂ ಬೇಕಾದರೆ ನಾನು ನಿನಗೆ ಕೊಡಿಸ್ತೀನಿ, ಸುಮ್ಮನಿರು ಅಂತ ಹೇಳಿ ಸಮಾಧಾನ ಮಾಡಿದ್ರು. ನಂತರ ಏನಾಯಿತು, ಒಂದು ದಿನ ದೊರೆ ಮಗ ಎಲ್ಲೋ ಹೊರಗೆ ಹೋಗಿದ್ದ. ಆಗ ದೊರೆ ಮಗಳು ತನ್ನ ಸ್ನೇಹಿತರಿಗೆಲ್ಲ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋಗೋಣ, ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ, ನೀವೆಲ್ಲರೂ ಬನ್ನಿ, ಘಮ ಘಮ ಅನ್ನೋ ಹೂವು ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ಬಂದಳು. ತಾಯಿಗೆ ಅತ್ತಿಗೆಯನ್ನು ಕಳಿಸಿಕೊಡುವಂತೆ ಹೇಳ್ತಾಳೆ. ತಾಯಿ ಅಣ್ಣನ ಕೇಳ್ಕೊಂಡು ಕರ್ಕೊಂಡು ಹೋಗು ಅಂತಾಳೆ. ಅಣ್ಣ ಕೇಳಿದರೆ ನನ್ನಿಷ್ಟ ಅಲ್ಲಮ್ಮ ಕಳ್ಸೋಕ್ಕೆ, ಅಮ್ಮನ ಕೇಳು ಅಂತಾನೆ. ತಾಯಿಯನ್ನು ಕೇಳಿದಳು, ಹೋಗಿ ಸಂಜೆ ಹೊತ್ತಿಗೆ ಜೋಪಾನವಾಗಿ ಬನ್ನಿ ಅಂತ ತಾಯಿ ಹೇಳಿದಳು. ಒಂದಿನ ದೊರೆ ಮಗ ಎಲ್ಲೋ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ದೊರೆ ಮಗನ ತಂಗಿ ಏನಿದ್ಲಲ್ವಾ, ಅವಳು ಅಣ್ಣನ ಹತ್ರ ಹೋಗ್ಬಿಟ್ಟು, ಅಣ್ಣ ಅಣ್ಣ, ಇವತ್ತು ನಾನು ನನ್ನ ಸ್ನೇಹಿತರ ಜೊತೆ ಸುರ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋಗ್ತಾ ಇದ್ದೀನಿ, ಅತ್ತಿಗೆಯನ್ನು ಕಳಿಸ್ಕೊಡೋಣ ಅಂತ ಹೇಳಿ ಕೇಳಿದ್ಲು. ಆಗ ಅಣ್ಣ ಏನಂತ ಹೇಳ್ದ, ಇಲ್ಲಮ್ಮ, ನನಗೇನು ಗೊತ್ತಿಲ್ಲ, ಅಮ್ಮನ ಕೇಳು, ಅಮ್ಮ ಕಳಿಸಿದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ದ. ಅಮ್ಮನ ಹತ್ರ ಬಂದು ಕೇಳಿದ್ಲು. ಆಗ ಅಮ್ಮ ಏನಂತ ಹೇಳಿದ್ರು, ನಿಮ್ಮ ಅಣ್ಣ ಕಳಿಸಿದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಕೊನೆಗೆ ಅಣ್ಣನನ್ನು ಹೇಗೋ ಒಪ್ಪಿಸಿ ಅವ್ರ ಅಮ್ಮನನ್ನು ಒಪ್ಪಿಸ್ಬಿಟ್ಟು ಏನು ಮಾಡಿದ್ಲು, ಇಲ್ಲಿ ಅತ್ತಿಗೆಯನ್ನು ಕರ್ಕೊಂಡು ಸುರ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಈಗಾಗಲೇ ಈ ಹುಡುಗಿ ಏನು ಮಾಡಿಬಿಟ್ಟಿದ್ದಾಳೆ ಗೊತ್ತಾ, ಅವ್ರ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ ಅನ್ನೋ ವಿಷಯ ಹೇಗೂ ಇವಳಿಗೂ ಗೊತ್ತಾಗ್ಬಿಟ್ಟಿದೆ. ಈ ವಿಷಯವನ್ನು ಅವ್ರ ಸ್ನೇಹಿತರಿಗೆಲ್ಲರಿಗೂ ಹೇಳಿಬಿಟ್ಟಿದ್ದಾಳೆ, ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ, ನಿಮಗೆ ಘಮ ಘಮ ಹೂವುಗಳನ್ನು ಕೊಡ್ತೀನಿ ಅಂತ ಎಲ್ರಿಗೂ ಕೂಡ ಹೇಳಿಬಿಟ್ಟಿದ್ದಾಳೆ. ಎಲ್ಲರೂ ಸುರ ಹೊನ್ನೆ ತೋಟಕ್ಕೆ ಹೋದರು. ಉಯ್ಯಾಲೆ ಹಾಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ, ನೀನು ಹೂವಿನ ಗಿಡ ಹಾಕ್ತೀಯಲ್ಲ ಆಗು ಎಂದಳು. ಅಯ್ಯೋ ದೇವ್ರೇ, ಇದ್ಯಾರು ನಿನಗೆ ಹೇಳಿದ್ದು, ನಾನು ನಿಮ್ಮ ಹಾಗೆ ಮನುಷ್ಯಳೆ, ಹುಚ್ಚುಚ್ಚಾಗಿ ಆಡಬೇಡ ಎಂದು ಗದರಿದಳು ಅತ್ತಿಗೆ. ಎಲ್ಲರೂ ಸುರ ಹೊನ್ನೆ ತೋಟಕ್ಕೆ ಹೋಗ್ತಾರೆ. ಉಯ್ಯಾಲೆ ಆಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆ ಹತ್ರ ಬಂದು, ಅತ್ತಿಗೆ, ನೀನು ಹೂವಿನ ಗಿಡ ಹಾಕ್ತೀಯಲ್ಲ ಆಗು ಅಂತ ಕೇಳಿದ್ಲಂತೆ. ಆಗ ಅತ್ತಿಗೆ, ಅಯ್ಯೋ ದೇವ್ರೇ, ಇದ್ಯಾರು ನಿನಗೆ ಹೇಳಿದ್ದು, ನಾನು ನಿಮ್ಮ ಥರನೇ ಮನುಷ್ಯಳಲ್ವಾ, ಹುಚ್ಚುಚ್ಚಾಗಿ ಆಡಬೇಡ, ನಾನೆಲ್ಲಿ ಹೂವಿನ ಗಿಡ ಹಾಕ್ತೀನಿ, ಹೋಗು ಅಂತ ಹೇಳಿ ಗದರಿಸ್ಬಿಟ್ಲು. ಆಹಾ, ಅಲ್ಲ ಅತ್ತಿಗೆ, ನಮ್ಮ ಮುಂದಾಗದೆ ಇನ್ಯಾರ ಮುಂದೆ ಹೂವಿನ ಗಿಡ ಹಾಕ್ತೀಯಾ ಎಂದು ನಿಷ್ಠೂರವಾಗಿ ಮಾತನಾಡಿದಳು. ಅಲ್ಲ ಅತ್ತಿಗೆ, ನೀನು ಹೂವಿನ ಗಿಡ ಹಾಕ್ತೀಯಾ ಅಂತ ನನಗೆ ಗೊತ್ತು, ನಮ್ಮ ಮುಂದೆ ಆಗದೆ ಇನ್ನು ಯಾರ ಮುಂದೆ ಹಾಕ್ತೀಯಾ ಅಂತ ಹೇಳಿ ಸ್ವಲ್ಪ ಒರಟಾಗಿ ನಿಷ್ಠುರವಾಗಿ ಅವಳಿಗೆ ಬೇಜಾರಾಗೋ ಥರ ಮಾತನಾಡ್ಬಿಟ್ಲು. ವ್ಯಥೆಪಟ್ಟು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ವಿಧಾನ, ಹೂವನ್ನು ಕೀಳುವ ವಿಧಾನವೆಲ್ಲವನ್ನ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ನೋಡಿ ಪಾಪ, ಹುಡುಗಿಗೆ ಬೇರೆ ದಿಕ್ಕೇ ಇಲ್ಲ. ಯಾಕಂದರೆ ಇವಳೇನಾದರೂ ಬೇಜಾರು ಮಾಡಿಕೊಂಡ್ರೆ ಗಂಡ ಬೇಜಾರು ಮಾಡ್ಕೋತಾನೆ. ಹಾಗಾಗಿ ಮನಸ್ಸಲ್ಲಿ ಇಷ್ಟ ಇಲ್ಲ ಅಂದರೂ ಕೂಡ ದುಃಖ ಪಟ್ಕೊಂಡು ಏನೇನು ಮಾಡಬೇಕು ಅನ್ನೋ ಕ್ರಮಗಳನ್ನೆಲ್ಲ ಹುಡುಗಿಯರಿಗೆ ತಿಳಿಸ್ಬಿಟ್ಟು ಏನು ಮಾಡಿದ್ಲು, 2 ತಂಬಿಗೆ ನೀರನ್ನು ಮಂತ್ರಿಸಿ ಕೊಟ್ಬಿಟ್ಟು ಹೇಗೆ ಹೂವನ್ನು ಕಿತ್ತಬೇಕು, ಹೂವನ್ನು ಕಿತ್ತಿದ ಮೇಲೆ ಮತ್ತೆ ಪುನಃ ಯಾವ ರೀತಿ ನೀರನ್ನು ಸುರಿಬೇಕು, ಈ ಎಲ್ಲ ವಿಧಾನವನ್ನು ಹುಡುಗಿಯರಿಗೆ ಹೇಳಿದ್ಲು. ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದರು. ಆಕೆ ಅರ್ಧಂಬರ್ಧ ಗಿಡ ಆದಳು. ನೋಡಿ, ಹುಡುಗಿಯರಿಗೆ ಅವಸರ, ಅವಳು ಹೇಳೋದನ್ನು ನೀಟಾಗಿ ಕೇಳಿಸ್ಕೊಂಡ್ಲೇ ಇಲ್ಲ. ತಂಬಿಗೆ ನೀರನ್ನು ಹೇಗೆ ಬೇಕೋ ಹಾಗೆ ಅಡ್ಡಾದಿಡ್ಡಿ ಸುರಿದ್ಬಿಟ್ರು. ಪಾಪ ಆ ಹುಡುಗಿ ಅರ್ಧ ಗಿಡ ಆದ್ಲು, ಪೂರ್ಣವಾಗಿ ಆಕೆ ಗಿಡ ಆಗಲೇ ಇಲ್ಲ, ಅರ್ಧಂಬರ್ಧ ಗಿಡ ಆಗಿಬಿಟ್ಲು. ನಂತರ ಏನಾಯಿತು, ಅಷ್ಟು ಹೊತ್ತಿಗೆ ಈಗಾಗಲೇ ಸಾಯಂಕಾಲ ಆಗಿಬಿಟ್ಟಿತ್ತು. ಗುಡುಗು ಸಿಡಿಲಿನ ಮಳೆ ಬೇರೆ ಪ್ರಾರಂಭ ಆಗಿಬಿಟ್ಟಿದೆ. ಆಗ ಆ ಹುಡುಗಿಯರಿಗೆ ಭಯ, ಮಳೆ ಬರುತ್ತೆ, ಬೇಗ ಮನೆಗೆ ಹೋಗಬೇಕು, ಕತ್ಲೆ ಆಗ್ತಿದೆ ಅಂತಕ್ಕಂತಹ ಭಯ, ಅದ್ರ ಜೊತೆ ಹೂಗಳನ್ನು ಕೀಳ್ತಕ್ಕಂತಹ ಅವಸರ. ಹೂಗಳನ್ನು ಕೀಳೋ ಸಂಭ್ರಮದಲ್ಲಿ ಅವರು ಹೂವನ್ನು ಹೇಗೆ ಕಿತ್ತರು ಅಂದರೆ, ಎಲೆ, ತೊಟ್ಟು, ಸುಳಿ ಎಲ್ಲ ಮುರಿಯೋ ಥರ ಹೂಗಳನ್ನು ಹೇಗೆ ಬೇಕೋ ಹಾಗೆ ಕಿತ್ಬಿಟ್ರು. ಆ ಮರದ ಎಲೆ ಎಲ್ಲ ಬಿದ್ದು ಹೋಗೋ ಥರ ಹೂಗಳನ್ನು ಕಿತ್ಬಿಟ್ರು. ಈ ಮಳೆಗೆ ಹೆದರಿ ಮನೆಗೆ ಹೋಗೋ ಆತುರದಲ್ಲಿ ಮತ್ತೆ ಇನ್ನೊಂದು ತಮಗೆ ನೀರು ಸುರಿಬೇಕಿತ್ತಲ್ಲ ಅವರು, ಅದನ್ನು ಕೂಡ ಹೇಗೆ ಬೇಕೋ ಹಾಗೆ ಅಡ್ಡಾದಿಡ್ಡಿಯಾಗಿ ಸುರಿದು ಹೊರಟು ಹೋಗ್ಬಿಟ್ರು. ಆಕೆ ಮನುಷ್ಯಳಾದಾಗ
ಪುನಃ ಮನುಷ್ಯಳಾದ್ಲಲ್ವಾ, ಮನುಷ್ಯಳಾದಾಗ ಹೇಗಾಗಿದ್ಲು ಅಂತ ಹೇಳಿದ್ರೆ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ಲು. ಕೈ ಕಾಲು ಏನೂ ಇರಲೇ ಇಲ್ಲ, ಹೇಗೆ ಬೇಕೋ ಹಾಗೆ ಸುರಿದ್ಬಿಟ್ಟಿದಾರಲ್ವಾ, ಕೈ ಕಾಲು ಇಲ್ಲದೆ ಇರೋ ಅರ್ಧಂಬರ್ಧ ದೇಹ ಆಗಿ ಹೋಗ್ಬಿಟ್ಟಿದ್ಲು. ಮೈಯೆಲ್ಲ ಗಾಯ ಆಗ್ಬಿಟ್ಟಿದೆ, ಯಾಕಂದರೆ ಎಲೆಗಳನ್ನು ಟೊಂಗೆಗಳನ್ನು ಹೇಗೆ ಬೇಕೋ ಹಾಗೆ ಮುರಿದ್ಬಿಟ್ಟಿದ್ದೀರಲ್ವಾ, ಮೈಯೆಲ್ಲ ಗಾಯ ಆಗೋಗ್ಬಿಟ್ಟಿದೆ. ಆ ಮಳೆಯ ನೀರಿನಲ್ಲಿ ತೇಲುಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಳು. ಪಾಪ ಕಾಲು ಮುರಿದೋಗಿದೆ, ಕೈ ಸರಿ ಇಲ್ಲ, ಅವಳಿಗೆ ನಡಿಯೋಕ್ಕಾಗ್ತಿಲ್ಲ, ಎದ್ದೇಳಕ್ಕಾಗ್ತಾ ಇಲ್ಲ, ಜೋರು ಮಳೆ ಬೇರೆ. ಆ ಮಳೆ ನೀರಿನಲ್ಲಿ ತೇಲ್ಕೊಂಡು ಹೋಗಿ ಮುಂದೆ ಅದು ಯಾವುದೋ ಒಂದು ಚರಂಡಿನಲ್ಲಿ ಪಾಪ ಬಿದ್ದು ಹೋಗ್ಬಿಟ್ಲು. ಮಾರನೇ ದಿನ ಅತ್ತ ಕಡೆಯಿಂದ ಮಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು. ಹಾ ಹಾ ಅಂತ ಕೊರಗುತ್ತಾ ಬಿದ್ದಿರುವುದನ್ನು ಗಾಡಿಯವನೊಬ್ಬ ನೋಡುತ್ತಾನೆ. ಒಂದು ದೇಹದ ಮುದ್ದೆ, ಮುಖ ಮಾತ್ರ ಚೆನ್ನಾಗಿತ್ತು, ಬಟ್ಟೆ ಇಲ್ಲ, ಬರೆ ಇಲ್ಲ. ಅಯ್ಯೋ ಮನುಷ್ಯ ಕಣಪ್ಪ ಅಂತ ಹೇಳಿ ತನ್ನ ತಲೆ ಮೇಲಿದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಆ ಮಂಟಪದಲ್ಲಿಟ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಹೇಳಿ ಹೋಗ್ತಾನೆ. ಇತ್ತ ನಿಜವಾದ ಸಂಗತಿ ತಿಳಿದೆ ದೊರೆ ಮಗ ಬೇಜಾರಾಗಿ ಗೋಸಾಯಿ ದಿರಿಸು ಹಾಕಿಕೊಂಡು ದೇಶಾಂತರ ಹೊರಟ. ಈ ಹುಡುಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಒಂದು ಚರಂಡಿ ಹತ್ರ ಬಿದ್ದುಬಿಟ್ಟಿದ್ದಾಳೆ. ಹೀಗೆ ಏನಾಯಿತು ಅಂತ ಹೇಳಿದ್ರೆ ಮಾರನೇ ದಿನ ಮರುದಿನ ಆ ಕಡೆಯಿಂದ ಯಾರೋ ಒಂದು ಅರಳೆ ತುಂಬಿರೋ ಒಂದಿಷ್ಟು ಗಾಡಿಗಳು ಬರ್ತಾ ಇರುತ್ತೆ. ಗಾಡಿ ಓಡಿಸೋನಿಗೆ ಯಾರೋ ನರಳಾಡ್ತಾ ಇರೋ ಶಬ್ದ ಕೇಳುತ್ತೆ. ಹಾ ಹಾ ಅಂತ ನರಳಾಡ್ತಿರೋ ಶಬ್ದ ಕೇಳುತ್ತೆ. ಆಗ ಇವನು ಯಾರು ಅಂತ ಹೇಳಿ ನೋಡ್ತಾನೆ. ಯಾರೋ ಗಾಯ ಆಗಿ ಬಿದ್ದಿರೋದು ಕಾಣಿಸುತ್ತೆ. ಹತ್ತಿರ ಹೋಗಿ ನೋಡಿದಾಗ ಅದು ಒಂದು ದೇಹದ ಮುದ್ದೆ ಥರ ಆಗಿಬಿಟ್ಟಿರುತ್ತೆ. ಮುಖ ಮಾತ್ರ ಚೆನ್ನಾಗಿತ್ತು, ಕೈ ಕಾಲು ಎಲ್ಲ ಅರ್ಧಂಬರ್ಧ ಆಗೋಗ್ಬಿಟ್ಟಿದೆ, ಬಟ್ಟೆ ಇಲ್ಲ ಮೈ ಮೇಲೆ. ಆಗ ಅವನೇ ಆತನ ಇದ್ರಂತಹ ಒಂದು ಬಟ್ಟೆಯನ್ನು ಹೊದಿಸ್ತಾನೆ, ಆಕೆಯ ಮೇಲೆ ಹೊದಿಸ್ಬಿಟ್ಟು ಅವಳನ್ನು ಕರ್ಕೊಂಡು ಗಾಡಿ ಮೇಲೆ ಕೂರಿಸ್ಬಿಟ್ಟು ಮುಂದೆ ಇರ್ತಕ್ಕಂಥ ಒಂದು ಹಾಳು ಮಂಟಪದಲ್ಲಿ ಈ ಒಂದು ಜೀವವನ್ನು ಬಿಡೋಣ, ಯಾರಾದರೂ ಅನ್ನ ನೀರು ಕೊಟ್ಟರೆ ಬದುಕೊಳ್ಳಿ ಅಂತ ಹೇಳಿ ಗಾಡಿಯವನು ಆ ಹುಡುಗಿಯನ್ನು ಕೂರಿಸ್ಕೊಂಡು ಮುಂದೆ ಇರ್ತಕ್ಕಂಥ ಒಂದು ಹಾಳು ಮಂಟಪದ ಹತ್ರ ತೊಗೊಂಡೋಗಿ ಕೂರಿಸ್ತಾನೆ. ಈ ಕಡೆ ಅರಮನೆಯಲ್ಲಿ ಏನಾಗಿದೆ, ತಂಗಿ ನಿಮ್ಮ ಅತ್ತಿಗೆ ಇಲ್ಲಿ ಅಂತ ಕೇಳಿದ್ರೆ ಇಲ್ಲ ಅಣ್ಣ ನನಗೆ ಗೊತ್ತಿಲ್ಲ, ಎಲ್ಲಿ ಹೋದ್ರು ಅಂತೇಳಿ ಹೇಳಿಬಿಟ್ಲು. ಇಲ್ಲಿ ಗಂಡ ತನ್ನ ಹೆಂಡತಿ ಎಲ್ಲೋದ್ಲೋ ಅನ್ನೋ ಅದೇ ಯೋಚನೆನಲ್ಲೇ ಗೋಸಾಯಿ ದಿರಿಸು ಹಾಕ್ಕೊಂಡ್ಬಿಟ್ಟು, ಗೋಸಾಯಿ ದಿರಿಸು ಅಂದರೆ ಸನ್ಯಾಸಿ ವೇಷವನ್ನು ಹಾಕ್ಕೊಂಡ್ಬಿಟ್ಟು ಆತ ಏನು ಮಾಡ್ದ, ದೇಶಾಂತರ ಹೊರಟ್ಬಿಟ್ಟ. ಕಾವಿ ಬಟ್ಟೆಯನ್ನು ತೊಟ್ಕೊಂಡ್ಬಿಟ್ಟು ದೇಶಾಂತರ ಅಂದರೆ ಎಲ್ಲಿ ಅಂತ ಗೊತ್ತಿಲ್ಲ, ಹಾಗೇ ಓಡಾಡೋಕ್ಕೆ ಶುರು ಮಾಡ್ದ. ಈ ಕಡೆ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿ ಬಿದ್ದಂತಹ ಇವಳು ಎಲ್ಲಿ ಬಂದು ಬಿದ್ದಿದ್ಲು ಅಥವಾ ಎಲ್ಲಿ ಆ ಗಾಡಿಯವನು ಬಂದು ಕೂರಿಸಿದ್ದ ಅಂತಂದರೆ ನಾನು ಸ್ಟಾರ್ಟಿಂಗ್ ಹೇಳಿದೆ ನೋಡಿ, ದೊರೆಗೆ ಇಬ್ಬರು ಹೆಣ್ಮಕ್ಳಿದ್ರು, ಒಬ್ಳಿಗೆ ಮದುವೆ ಮಾಡಿಕೊಟ್ಟಿದ್ರು ಅಂತ ಹೇಳಿ. ಮೊದಲನೇ ಹುಡುಗಿನ ಮದುವೆ ಮಾಡಿಕೊಟ್ಟಿದ್ರಲ್ಲ ಆ ಊರಿಗೆ ಬಂದು ಬಿದ್ದಿದ್ಲಂತೆ. ಆ ಪಟ್ಟಣದ ದಾದೆಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದು ಈ ವಿಚಾರನ ರಾಣಿಗೆ, ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ, ಕರೆತರಲೆ ಎಂತಾರೆ. ಹೋಗ್ರೆ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತೆ ಎಂದು ತಾತ್ಸಾರ ಮಾಡುತ್ತಾಳೆ. ದಾದೆಯರು ಗೋಗರೆದಿದ್ದಕ್ಕೆ ಒಪ್ಕೋತಾಳೆ. ಅವಳ ಸೇವೆ ನೀವೇ ಮಾಡಬೇಕು ಅಂದಳು ರಾಣಿ. ಆಯಿತು ನಾವೇ ಮಾಡ್ತೀವಮ್ಮ ಎಂದು ಒಪ್ಕೊಂಡು ಅವಳನ್ನು ಕರೆತಂದು ನೀರು ನಿಡಿ ಒಯ್ದು ಬಟ್ಟೆ ಉಡಿಸಿ ಅರಮನೆ ಬಾಗಿಲಲ್ಲಿ ಕುಳ್ಳಿರಿಸಿದರು. ದಿನವಹಿ ಮೈಮೇಲಿನ ಗಾಯಗಳಿಗೆ ಔಷಧ ಹಾಕಿ ವಾಸಿ ಮಾಡಿದರು. ನೋಡಿ ಆ ಹುಡುಗಿ ಈಗ ಎಲ್ಲಿದ್ದಾಳೆ, ದೊರೆಯ ದೊಡ್ಡ ಮಗಳು ಮದುವೆ ಆಗಿ ಬಂದಿದ್ಲಲ್ವಾ ಆ ಊರಿನಲ್ಲಿದ್ದಾಳೆ. ಆ ಊರಿನಲ್ಲಿ ನೀರಿಗೆ ಹೋಗಿ ಬರ್ತಕ್ಕಂತಹ ದಾದೆಯರು ಕೆಲವು ಹೆಂಗಸರು ನೋಡಿಬಿಟ್ಟು ಈ ವಿಷಯ ಬಂದು ರಾಣಿಗೆ ಹೇಳ್ತಾರೆ. ಅಮ್ಮ ನಾವು ಮಂಟಪದ ಹತ್ರ ಯಾವುದೋ ಒಂದು ಹುಡುಗಿನ ನೋಡಿದ್ವಿ, ಆ ಹುಡುಗಿ ಸೇಮ್ ನಿಮ್ಮ ತಮ್ಮನ ಹೆಂಡತಿ ಥರನೇ ಇದ್ದಾಳೆ ಅಂತ ಹೇಳ್ತಾರೆ. ಆದರೆ ಗಾಯ ಆಗ್ಬಿಟ್ಟಿದೆಯಮ್ಮ ಮೈಯೆಲ್ಲ, ಅವಳಿಗೆ ಓಡಾಡಕ್ಕೆ ಬರಲ್ಲ ಅಂತ ಎಲ್ಲ ಹೇಳಿದಾಗ ಆ ರಾಣಿ ಏನಂತ ಹೇಳ್ತಾಳೆ, ಹೋಗ್ರೆ ಅವಳನ್ನೇನಾದರೂ ಕರ್ಕೊಂಡು ಬಂದರೆ ಅವಳ ಸೇವೆ ನಾವೇ ಮಾಡಬೇಕು, ಮೇಲಾಗಿ ಅವಳು ನನ್ನ ತಮ್ಮನ ಹೆಂಡತಿ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ, ಸರಿನಾ, ನಾನಂತೂ ಅವ್ರಿಗೆ ಕರ್ಕೊಂಬರಲ್ಲ ಅಂದಾಗ ದಾದಿಯರು ಇಲ್ಲಮ್ಮ ದಯವಿಟ್ಟು ಕರ್ಕೊಂಬರೋಣ, ಅಯ್ಯೋ ಪಾಪ ಅನಿಸುತ್ತೆ ಅಂದಾಗ ಒಪ್ಕೋತಾಳೆ. ಹಾಗೆ ಮತ್ತೆ ಹೇಳ್ತಾಳೆ ಸೇವಕಿಯರಿಗೆ, ನಾನಂತೂ ಅವಳ ಸೇವೆ ಏನೂ ಮಾಡಲ್ಲ,
ನೀವೇ ಮಾಡ್ತೀವಿ ಅಂದರೆ ಮಾತ್ರ ಕರ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಆಗ ಅವರು ಸರಿನಮ್ಮ ಆಯಿತು, ನಾವೇ ಅವಳು ಕೆಲಸ ಎಲ್ಲ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡು ಅವಳನ್ನ ಕರ್ಕೊಂಡು ಬರ್ತಾರೆ. ನೀಟಾಗಿ ಸ್ನಾನ ಮಾಡಿಸ್ತಾರೆ, ಬಟ್ಟೆ ಉಡಿಸ್ತಾರೆ. ಬಟ್ಟೆ ಉಡಿಸಿ ಅವಳನ್ನ ಸ್ವಲ್ಪ ರೆಡಿ ಮಾಡಿಬಿಟ್ಟು ಅರಮನೆಯ ಬಾಗಿಲಿನಲ್ಲಿ ಕೂರಿಸ್ತಾರೆ. ದಿನ ಅವಳ ಗಾಯಗಳಿಗೆ ಮುಲಾಮನ್ನು ಔಷಧಿಯನ್ನು ಹಚ್ತಾಯಿದ್ರು. ದಿನ ಬರ್ತಿದ್ದಂಗೆ ಅವಳ ಗಾಯಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇತ್ತ ದೊರೆ ಮಗ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತ. ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು. ನೀರಿಗೆ ಹೋಗಿ ಬರುತ್ತಿದ್ದ ದಾದೇರು ಇವನನ್ನು ನೋಡಿ ಅರಮನೆಗೆ ಬಂದು, ಅಮ್ಮ ಅವರೇ, ಯಾರೋ ನಿಮ್ಮ ತಮ್ಮ ಕುಳಿತಂಗೆ ಕಾಣಿಸುತ್ತೆ ಅಂತ ಗೋಗರಿದ್ರು. ದುರ್ಬೀನ್ ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದಳು. ನನ್ನ ತಮ್ಮನೇ ಇರಬೇಕೆಂದುಕೊಂಡಳು. ಕೊಪ್ಪರಿಗೆ ಎಣ್ಣೆ ಕಾಯಿಸಿ ನೆತ್ತಿಗೆ ತಿಕ್ಕಿಸಿ ಹಂಡೆ ನೀರು ಹಾಕಿಸಿ ತನ್ನ ತಮ್ಮನೇ ಹೊರತು ಬೇರೆಲ್ಲವೆಂದು ತಿಳಿದುಕೊಂಡಳು. ದಿನಕ್ಕೊಂದು ಅಡುಗೆ, ದಿನಕ್ಕೊಂದು ದಿರ್ಸು ಕೊಟ್ಟಳು. ಆದರೆ ಆತ ಮಾತನಾಡಲೇ ಇಲ್ಲ. ಅಷ್ಟು ಹೊತ್ತಿಗೆ ಇಬ್ಬರಿಗೂ ತಾವು ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು. ಈ ಕಡೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಈ ದೊರೆ ಮಗ ದೇಶಾಂತರ ಹೊರಟೋಗ್ಬಿಟ್ಟಿದ್ನಲ್ವ, ಊರೂರು ತಿರ್ಕೊಂಡು, ಆತ ಹೀಗೆ ಅವರ ಅಕ್ಕನ ಊರಿಗೆ ಬರ್ತಾನೆ. ಆತ ಈಗಾಗಲೇ ತುಂಬ ವರ್ಷದಿಂದ ಅರಮನೆ ಬಿಟ್ಬಿಟ್ಟಿದ್ದೇನೆ, ಬಟ್ಟೆ ಎಲ್ಲ ಗಲೀಜು ಹಾಕ್ಬಿಟ್ಟಿದೆ, ಗಡ್ಡ ಮೀಸೆ ಎಲ್ಲ ಇಷ್ಟಿಷ್ಟು ಉದ್ದ ಬೆಳೆದ್ಬಿಟ್ಟಿದೆ, ಕೂದಲೆಲ್ಲ ಉದ್ದ ಬೆಳೆದ್ಬಿಟ್ಟಿದೆ. ಇವನು ಕೂಡ ಅಲ್ಲೆಲ್ಲೋ ಒಂದು ಕಡೆ ಕೂತಿದ್ದ. ನೀರಿಗೆ ಹೋಗಿ ಬರ್ತಕ್ಕಂಥ ದಾದೇರು ಇವನನ್ನು ನೋಡಿಬಿಟ್ಟು, ಇವ್ ನಮ್ಮ ರಾಣಿಯವ್ರ ತಮ್ಮ ಇದ್ದಂಗಿದ್ದಾನಲ್ಲ ಅಂತ ಹೇಳಿ ನೋಡಿಬಿಟ್ಟು ಮತ್ತೆ ಅರಮನೆಗೆ ಬಂದು ರಾಣಿಗೆ ಹೇಳಿದ್ರು, ನೋಡ್ರಮ್ಮ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವ್ನು ಸೇಮ್ ನಿಮ್ಮ ತಮ್ಮನ ಥರನೇ ಇದ್ದಾನೆ ಅಂತ ಹೇಳಿ. ಆಗ ಬಂದು ಅವನನ್ನು ದುರ್ಬೀನ್ ಹಾಕಿ ನೋಡಿದ್ರಂತೆ. ದುರ್ಬೀನ್ ಹಾಕಿ ನೋಡಿ, ಹೌದು ನಮ್ಮ ತಮ್ಮ ಇದ್ದಂಗೆ ಇದ್ದಾನೆ ಅಂತ ಹೇಳಿಬಿಟ್ಟು ಅರಮನೆ ಕರ್ಕೊಂಡು ಹೋಗಿ ಹಂಡೆ ನೀರು ಕಾಯಿಸಿ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಅವನಿಗೆ ನೀಟಾಗಿ ಸ್ನಾನ ಮಾಡಿಸಿ, ಅವನಿಗೂ ಗೊತ್ತಾಯಿತು ನಮ್ಮ ತಮ್ಮ ಅವನು ಅಂತ ಹೇಳಿ, ತಮ್ಮನಿಗೂ ಇವನು ನಮ್ಮ ಅಕ್ಕ ಅಂತ ಹೇಳಿ ಗೊತ್ತಾಯಿತು. ಆದರೆ ಮಾತಿಲ್ಲ, ಕತೆ ಇಲ್ಲ, ಅವನೇನು ಮಾತಾಡ್ತಾನೆ ಇಲ್ಲ. ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ. ಏನು ಕಾರಣ ಎಂದು ಯೋಚಿಸಿ ಚಲುವೆಯರಾದ ದಾಸಿಯರನ್ನ ಸೇವೆಗೆ ಕಳುಹಿಸಿದಳು. ಆದರೂ ಯಾರೊಂದಿಗೂ ಮಾತನಾಡಲಿಲ್ಲ. ನೋಡಿ, ಗೊತ್ತಾಯಿತು ಅವನಿಗೂ ಕೂಡ ನಮ್ಮ ಅಕ್ಕ ಇವಳು ಅಂತ ಹೇಳಿ ಗೊತ್ತಾಯಿತು. ಎಷ್ಟೊಂದೆಲ್ಲ ಪಾಪ ಉಪಚಾರ ಮಾಡ್ತಿದ್ದಾಳೆ, ಆದರೂ ಕೂಡ ತಮ್ಮ ಒಂದು ಅಕ್ಷರ ಮಾತಾಡ್ತಾ ಇಲ್ಲ ಅಕ್ಕನ ಜೊತೆ. ಅಕ್ಕನಿಗೆ ಯಾಕೆ ನಮ್ಮ ತಮ್ಮ ನನ್ನ ಜೊತೆನೇ ಮಾತಾಡ್ತಿಲ್ಲ ಅಂತ ಹೇಳಿ ಬೇಜಾರಾಗ್ಬಿಡ್ತು. ಹೋಗಲಿ, ಸ್ವಲ್ಪ ಚೆನ್ನಾಗಿರೋ ಹುಡುಗಿಯರಾದರೂ ಹೋದರೆ ಮಾತಾಡ್ತೇನೇನೋ ಅಂತ ಹೇಳ್ಬಿಟ್ಟು ಒಂದಿಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಕ್ಕಂತಹ ದಾಸಿಯರನ್ನು ಏನು ಮಾಡಿದ್ರು, ಕರ್ಕೊಂಡೋಗಿ ಅವನ ಹತ್ರ ಬಿಟ್ಟರು. ಆದರೂ ಕೂಡ ಅವನು ಮಾತಾಡ್ತಾ ಇಲ್ಲ. ಸೇವೆ ಮಾಡಿ ನಿಮ್ಮ ತಮ್ಮಂಗೆ ಅಂತ ಹೇಳಿ ಕಳಿಸಿದ್ರು, ಆದರೂ ಕೂಡ ಅವನು ಮಾತಾಡ್ತಾನೆ ಇಲ್ಲ. ಆಗ ಮಾರನೇ ದಿನ ರಾತ್ರಿ ದಾದೇರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು. ಯಾರು ಹೋದರೂ ಮಾತಾಡಲಿಲ್ಲ ಅವನು. ಕೊನೆಗೆ ಈ ರಾಣಿಯರು ಇದ್ರಲ್ವ, ರಾಣಿಯರ ಆಸ್ಥಾನದಲ್ಲಿ ಇದ್ರಲ್ವ ದಾದೇರು, ಅವರೆಲ್ಲ ಏನು ಮಾಡಿದ್ರಂತ ಅಂತ ಹೇಳಿದ್ರೆ, ಆ ಹೂವಾಗ್ತಕ್ಕಂಥ ಹುಡುಗಿ ಏನು ಕೊಚ್ಕೊಂಡು ಬಂದಿದ್ಲಲ್ವ, ಅವಳನ್ನ ಅರಮನೆ ಹತ್ರ ಕೂರಿಸಿದ್ರು ನೋಡಿ, ಆ ಹುಡುಗಿಗೆ ಅಲಂಕಾರ ಮಾಡಿ ಅವಳನ್ನ ಎತ್ಕೊಂಡು ಬಂದು ಆ ಒಬ್ಬ ಏನು ರಾಜ ಇದ್ನಲ್ವ ಅವನ ಮಂಚದ ಮೇಲೆ ಕೂರಿಸಿದ್ರು. ನೆಕ್ಸ್ಟ್ ಏನಾಯಿತು, ಇವನು ದಾದೇರ್ನ ಯಾರೂ ನೋಡ್ತಾನೂ ಇರಲಿಲ್ಲ, ಮಾತಾಡಿಸ್ತಾನೂ ಇರಲಿಲ್ಲ. ಆದರೆ ಅವತ್ತಿನ ದಿನ ರಾತ್ರಿ ಏನಾಯಿತು ಅಂತ ಹೇಳಿದ್ರೆ, ಪಾಪ ಈ ಹುಡುಗಿ ತನ್ನ ಮೋಟುಗೈ ಅಂದರೆ ಮುರಿದೋಗಿರೋ ಕೈಯಿಂದ ಆ ದೊರೆಯ ಮಗನ ಕಾಲನ್ನು ಒತ್ತುತ್ತಾ ಇರ್ಬೇಕಾದ್ರೆ ಅವಳು ಕೊರಗ್ತಾ ಇದ್ಲು. ಹಾಂ ಅಂತ, ಈಗ ಶಕ್ತಿ ಇಲ್ದಿರೋರು, ಗಾಯ ಆಗಿರೋರು ಕೊರಗ್ತಾರೆ ನೋಡಿ, ಆ ಥರ ಕೊರಗ್ತಾ ಇದ್ಲು. ಆಗ ಆತ ಎದ್ದು ನೋಡ್ದ, ಓ ಇವಳೇ ನನ್ನ ಹೆಂಡತಿ ಅಂತ ಹೇಳಿ ಅವನಿಗೆ ಗೊತ್ತಾಯಿತು. ಅವನಿಗೆ ಆಗ ನಿಂತು ಹೋಗಿದ್ದಂಥ ಮಾತು ಬಂತಂತೆ. ಮಾತು ಬಂದ ತಕ್ಷಣ ಅವನೇನು ಮಾಡ್ದ, ಯಾಕೆ ನೀನು ಹೀಗಾಗಿದೆಯಾ, ಏನಾಯಿತು, ಎತ್ತಾಯಿತು ಅಂತೆಲ್ಲ ಕೇಳಿದಾಗ, ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಈ ಹುಡುಗಿ, ಹೇಳ್ತಾ ಇದ್ದಾಳೆ ತೋಟಕ್ಕೆ ಹೋಗಿದ್ದು ನಿಮ್ಮ ತಂಗಿಯಿಂದ ಹೀಗಾಯಿತು ಅನ್ನೋ ವಿಷಯ ಎಲ್ಲವನ್ನು ಒಂದೊಂದಾಗೆ ಹೇಳಿದ್ಲು. ಆಗ ದೊರೆ ಮಗ, ಸರಿ ಇವಾಗ ನಾನು ಏನು ಮಾಡಬೇಕು ಹೇಳು ಅಂದಾಗ ಆಕೆ ಹೇಳಿದ್ಲು, ಹೆಚ್ಚಿಗೆ ಏನು ಮಾಡಬೇಡಿ, ಮತ್ತೆ ನೀವು ಚಿಳ್ಳುಗುರು ಸೋಕದೆ ಇರೋ ಥರ 2 ಬಿಂದಿಗೆ ನೀರನ್ನು ತನ್ನಿ ಅಂತ ಹೇಳಿದ್ಲು. ಆಗ ಆತ ಯಾರಿಗೂ ಗೊತ್ತಾಗದೆ ಇರೋ ಥರ ಮತ್ತೆ 2 ತಮ್ಗೆ ನೀರನ್ನು ತೊಗೊಂಡು ಬಂದ. ಮತ್ತೆ ಅವಳೇನು ಮಾಡಿದ್ಲು, ಅದನ್ನು ಮಂತ್ರಿಸಿ ಕೊಟ್ಲು. ಏನಂತ ಹೇಳಿದ್ಲು ಗಂಡನಿಗೆ ಅಂದರೆ, ನಾನು ಇವಾಗ ಹೂವಿನ ಗಿಡ ಹಾಕ್ತೀನಿ, ಎಲ್ಲಿ ಎಲೆ ಹೋಗಿದೆಯೋ ಅಲ್ಲಿಗೆ ಎಲೆಯನ್ನು ಜೋಡಿಸ್ರಿ, ಎಲ್ಲಿ ರೆಂಬೆ ಕಿತ್ತು ಹೋಗಿದೆಯೋ ಅಲ್ಲಿ ರೆಂಬೆಯನ್ನು ಜೋಡಿಸ್ರಿ, ಅನಂತರ ಇನ್ನೊಂದು ತಂಬಿಗೆ ನೀರನ್ನು ಸುರಿರಿ ಅಂತ ಹೇಳಿ ದೇವ್ರ ಧ್ಯಾನ ಮಾಡಿಕೊಂಡು
ಕೂತ್ಕೋತಾಳೆ. ಅದೇ ಥರ ಅವನೇನು ಮಾಡ್ತಾನೆ, ಒಂದು ತಂಬಿಗೆ ನೀರನ್ನು ಸುರಿತಾನೆ. ಆಕೆ ಹೂವಿನ ಗಿಡ ಆದ್ಲು. ಹೂವಿನ ಗಿಡ ಆದ ತಕ್ಷಣ ಎಲ್ಲೆಲ್ಲಿ ರೆಂಬೆ ಕೊಂಬೆ ಮುರಿದು ಹೋಗಿರುತ್ತೋ ಅದನ್ನೆಲ್ಲ ನೀಟಾಗಿ ಯಥಾಸ್ಥಿತಿಯಂತೆ ಅದನ್ನು ಸರಿ ಮಾಡ್ತಾನೆ. ಮತ್ತೆ ಪುನಃ ಇನ್ನೊಂದು ತಂಬಿಗೆ ನೀರನ್ನು ಹಾಕ್ತಾನೆ. ಆವಾಗ ಏನಾಗುತ್ತೆ, ಆಕೆ ಮತ್ತೆ ಮೊದಲಿನಂತೆ ಮನುಷ್ಯ ರೂಪವನ್ನು ತಾಳಿದ್ಲು. ಮನುಷ್ಯ ರೂಪವನ್ನು ತಾಳಿದ ತಕ್ಷಣ ಎದ್ದ ತಕ್ಷಣ ಗಂಡನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾಳೆ. ನಾದಿನಿಯಾದ ರಾಣಿಯನ್ನೆಬ್ಬಿಸಿ ಆಕೆಯ ಕಾಲಿಗೂ ನಮಸ್ಕಾರ ಮಾಡಿದಳು. ಅಂದರೆ ರಾತ್ರಿ ಅಲ್ವಾ ಈ ಘಟನೆ ಎಲ್ಲ ನಡೆದಿದ್ದು. ಅವ್ರ ನಾದಿನಿ ಹತ್ರ ಹೋಗ್ಬಿಟ್ಟು ಅವ್ರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ಲು. ಹಾಗೆ ನಡೆದಂತಹ ವಿಷಯವನ್ನೆಲ್ಲ ತಿಳಿಸಿದ್ರು. ಆಕೆ ಕೂಡ ಈಕೆಯನ್ನು ಒಪ್ಪಿ ಮುದ್ದಾಡಿ ಅಳ್ತಾ ಇದ್ದಾಳೆ. ಕಡೆಗೆ ಇಬ್ಬರಿಗೂ ಕೂಡ ಉಪಚಾರ ಮಾಡಿದ್ಲು. ತಮ್ಮನ ಹೆಂಡತಿ ಇಬ್ಬರಿಗೂ ಉಪಚಾರವನ್ನು ಮಾಡಿ ಅವರ ಮನೆಯಲ್ಲೇ ಒಂದು 4 ವಾರ ಇಟ್ಕೊಂಡ್ಬಿಟ್ಟು ಅವರಿಗೆ ಬಗೆ ಬಗೆಯ ರುಚಿಯಾದಂತಹ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಹಾಕಿ ನಂತರ ಒಂದಿಷ್ಟು ಬೆಲೆ ಬಾಳ್ತಕ್ಕಂತಹ ಉಡುಗೊರೆಗಳನ್ನು ಕೊಟ್ಟು ವಾಪಸ್ಸು ಅವರ ಪಟ್ಟಣಕ್ಕೆ ಕಳುಹಿಸಿ ಕೊಟ್ಟಳು. ಈ ರೀತಿ ಹೂವಿನ ಗಿಡವಾಗ್ತಕ್ಕಂತಹ ಹುಡುಗಿಯ ಕತೆ ಮುಕ್ತಾಯವಾಯಿತು. ಓಕೆ ಮಕ್ಕಳೇ, ಹೇಗಿತ್ತು ಕತೆ? ಚೆನ್ನಾಗಿತ್ತು ಅಲ್ವಾ? ನಿಮ್ಮೆಲ್ಲರಿಗೂ ಕೂಡ ಈ ಕತೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.